ಧರ್ಮ ಅದ್ಭುತ ಶಕ್ತಿಶಾಲಿ ಮಂತ್ರಗಳ ತವರೂರು, ಭಂಡಾರ, ಮಂತ್ರಗಳ ಭಂಡಾರ. ಹಿಂದೂ ಧರ್ಮದ ಮಂತ್ರ ಭಂಡಾರದಲ್ಲಿ ನಾನು ನಿಮಗಾಗಿ ಒಂದು ಶಕ್ತಿಶಾಲಿ ಮಂತ್ರವನ್ನು ತಂದಿದ್ದೇನೆ. ಈ ಮಂತ್ರದ ಸ್ವಾಮಿ ನಮ್ಮ ರಾಯರು, ರಾಘವೇಂದ್ರ ಸ್ವಾಮಿಗಳು. ರಾಯರೆಂದರೆ ಧೈರ್ಯ, ಅಂದರೆ ನಮಗೆಷ್ಟೇ ಕಷ್ಟವಿದ್ದರೂ ರಾಯರಿದ್ದಾರೆ. ಈ ಒಂದು ಪದ ನಮ್ಮಲ್ಲಿ ಹೊಸ ಉಲ್ಲಾಸ ತುಂಬುತ್ತದೆ. ರಾಘವೇಂದ್ರ ಸ್ವಾಮಿಗಳ ಆರಾಧನೆಯಿಂದ ನೀವು ಸಂಸಾರ ಸಾಗರವನ್ನು ಸುಲಭವಾಗಿ ದಾಟಬಹುದು. ಇಲ್ಲಿ ಮುಖ್ಯವಾಗಿ ನಿಮ್ಮಲ್ಲಿ ಭಕ್ತಿ ಶ್ರದ್ಧೆ ಮುಖ್ಯ. ನಿಮ್ಮ ಭಕ್ತಿ ಶ್ರದ್ಧೆ ರಾಘವೇಂದ್ರರ ಕೃಪೆ ದೊರೆಯುವುದು ಖಚಿತ. ರಾಘವೇಂದ್ರ ಸ್ವಾಮಿಗಳು ನಮ್ಮ ಜೀವನದಲ್ಲಿನ ಸಂಕಷ್ಟಗಳನ್ನು ದೂರ ಮಾಡಿ ಮಾನಸಿಕ ಶಾಂತಿ, ಅದೃಷ್ಟ, ಜ್ಞಾನ ನೀಡುವರು. ಈ ಶಕ್ತಿಶಾಲಿ ಮಂತ್ರವು ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ನೀಡುವುದು. ರಾಘವೇಂದ್ರ ಸ್ವಾಮಿಗಳು ಕಲಿಯುಗದ ಕಾಮಧೇನು. ರಾಯರ ಈ ಮಂತ್ರವು ಭಕ್ತರ ಸಂಕಷ್ಟಗಳನ್ನು ಮಂಜಿನಂತೆ ಕರಗಿಸುತ್ತದೆ. ಈ ಮಂತ್ರದ ನಿರಂತರ ಜಪದಿಂದ ಜೀವನದಲ್ಲಿ ಅದೃಷ್ಟ, ಯಶಸ್ಸು ಮತ್ತು ಸಮೃದ್ಧಿ ಲಭಿಸುತ್ತದೆ. ದುಷ್ಟ ಶಕ್ತಿಗಳಿಂದ ರಕ್ಷಣೆ ನೀಡಿ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಈ ಮಂತ್ರವನ್ನು ಪ್ರತಿನಿತ್ಯ ಪಠಿಸಬಹುದು, ಆದರೆ ಗುರುವಾರದಂದು ಪಠಿಸುವುದು ಅತ್ಯಂತ ಮಂಗಳಕರ. ಬೆಳಿಗ್ಗೆ ಅಥವಾ ಸಂಜೆ ಧ್ಯಾನದ ಸಮಯದಲ್ಲಿ ಭಕ್ತಿಯಿಂದ 3 ಬಾರಿ ಅಥವಾ 9 ಬಾರಿ ಅಥವಾ 11 ಬಾರಿ ಇಲ್ಲವೇ 108 ಬಾರಿ ನೀವು ಜಪಿಸಬಹುದು. ಯಥಾಶಕ್ತಿ ನೀವು ಜಪಿಸಬಹುದು. ಶುಕ್ಲ ಪಕ್ಷದ ಗುರುವಾರದಂದು 48 ದಿನಗಳ ಕಾಲ ನಿರಂತರವಾಗಿ ಜಪಿಸುವುದರಿಂದ ಹೆಚ್ಚಿನ ಫಲ ದೊರೆಯುತ್ತದೆ. ರಾಘವೇಂದ್ರ ಸ್ವಾಮಿಗಳ ಈ ಮಂತ್ರ ಕಷ್ಟ ನಿವಾರಕ ಮಂತ್ರ. ಈ ಶಕ್ತಿಶಾಲಿ ಮಂತ್ರವನ್ನು ಪಠಿಸಿದರೆ ಪ್ರತಿಫಲ ನೀವೇ ನೋಡುತ್ತೀರಾ. ರಾಘವೇಂದ್ರ ಸ್ವಾಮಿಗಳ ಭಕ್ತಿ ಆರಾಧನೆಯಿಂದ ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆ ನೋಡುತ್ತೀರಾ. ಗುರುವಿನ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತದೆ. ಮಂತ್ರ ರಾಘವೇಂದ್ರ ಸ್ವಾಮಿಗಳ ಮಂತ್ರ ಅಂತ ಹೇಳಿದೆ ನಿಮಗೆ. ಇದು ಗಾಯತ್ರಿ ರಾಘವೇಂದ್ರ ಸ್ವಾಮಿಗಳ ಮಂತ್ರ. ಈ ಒಂದು ದಿವ್ಯ ಮಂತ್ರದಿಂದ ನೀವು ಅತ್ಯಂತ ಅದ್ಭುತವಾದಂಥ ಒಂದು ಅನುಭವವನ್ನು ಪಡೆಯುತ್ತೀರಾ. ನೀವು ದಿನಕ್ಕೆ 3 ಬಾರಿಯಾದರೂ, ಕನಿಷ್ಠ ಪಕ್ಷ 3 ಬಾರಿ ಜಪಿಸಿದರೂ ಸಹ ರಾಘವೇಂದ್ರ ಸ್ವಾಮಿಗಳು ನಿಮ್ಮ ಭಕ್ತಿಗೆ ಮೆಚ್ಚಿ ಕೃಪೆಯನ್ನು ನೀಡುವುದರಲ್ಲಿ ಯಾವುದೇ ರೀತಿಯಾದ ಸಂಶಯ ನಿಮಗೆ ಬೇಡ. ಬನ್ನಿ, ಈ ಒಂದು ಮಂತ್ರವನ್ನು ನಾವು ಭಕ್ತಿ ಮತ್ತು ಶ್ರದ್ಧೆಯಿಂದ ನಾವು ಜಪಿಸೋಣ. ಓಂ ವೆಂಕಟನಾಥಾಯ ವಿದ್ಮಹೇ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ವೆಂಕಟನಾಥಾಯ ವಿದ್ಮಹೇ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ವೆಂಕಟನಾಥಾಯ ವಿದ್ಮಹೇ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಮಿತ್ರರೇ, ಈ ಒಂದು ಮಂತ್ರವನ್ನು ನೀವು ಹೀಗೆ ದಿನಕ್ಕೆ 3 ಬಾರಿಯಾದರೂ ಪಠಿಸಿ. ಇಲ್ಲವೇ ಈ ಒಂದು ವಿಡಿಯೋವನ್ನು ನೀವು ಚಾಲು ಮಾಡಿ ಬಿಡಿ, ಆಲಿಸಿಕೊಂಡೇ ನೀವು ಮಂತ್ರವನ್ನು ನೀವು ಮನಸ್ಸಿನಲ್ಲಿ ಧ್ಯಾನಿಸಬಹುದು. ಆಗಲೂ ಕೂಡ ರಾಘವೇಂದ್ರ ಸ್ವಾಮಿಗಳು ನಿಮಗೆ ಕೃಪೆ ನೀಡುವರು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೊಸ ವೀಕ್ಷಕರಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದೆ ನಾನು ಇದೇ ರೀತಿಯಾದಂಥ ಒಂದು ಶಕ್ತಿಶಾಲಿ, ನಿಮಗೆ ಹತ್ತಿರವಾಗುವಂಥ, ನಿಮಗೆ ಜಪಿಸಲು ಸಾಧ್ಯವಾಗುವಂತಹ ಸರಳ ಮಂತ್ರಗಳನ್ನು